ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬಾನೇ ಯೂಸ್ ಆಗುವಂತ ಒಂದು ಬ್ಯೂಟಿಫುಲ್ ಆದ ವಸ್ತುವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಒಂದು ಮೇನ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಅದರ ಅಳತೆ 11 ಇಂಚು ಅಗಲ ಇದೆ, ಹಾಗೆ 9 ಇಂಚು ಉದ್ದ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ಫೋಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ಪಾಂಜ್ ಶೀಟು. ಹಾಗೆ ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇಲ್ಲದೆ ಇದ್ರೆ ನೀವು ರೈಸ್ ಬ್ಯಾಗ್ ಅನ್ನ ಯೂಸ್ ಮಾಡಿ. ಈಗ ಮೂರನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡೋದು ಹೇಗೆ ಅಂತ ಇದರಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಎಡ್ಜಸ್ ಅನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮಧ್ಯದಲ್ಲಿ ನಮ್ಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿಯಾಗಿ ಡಿಸೈನ್ಸ್ ಅನ್ನ ಹಾಕ್ತಾ ಹೋಗ್ಬೋದು. ಕೆಲವರು ಈ ರೀತಿಯಾಗಿ ಡೈಮಂಡ್ ಆಕೃತಿಯಲ್ಲಿ ಕ್ವಿಲ್ಟ್ ಮಾಡ್ತಾರೆ, ಕೆಲವರು ಸ್ಕ್ವೇರ್ ಆಗಿ ಕ್ವಿಲ್ಟ್ ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಹೇಗ್ ಬೇಕೋ ಆ ರೀತಿಯಲ್ಲಿ ಕ್ವಿಲ್ಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಒಟ್ಟಿಗೆ 3 ಲೇಯರ್ಸ್ ಅನ್ನ ಒಟ್ಟಿಗೆ ಹಾಕಿ ಸ್ಟಿಚ್ ಮಾಡೋದಷ್ಟೇನೆ. ನೋಡಿ, ಇವಾಗ ಸಿಂಗಲ್ ಪೀಸು ನನ್ನ ಹತ್ರ ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡೋ ಸಮಯ ಜಿಪ್ ಅನ್ನ ಈ ರೀತಿಯಾಗಿ ಸಪರೇಟ್ ಮಾಡ್ಕೊಳ್ತೀನಿ. ಸಪರೇಟ್ ಮಾಡ್ಕೊಂಡ್ಬಿಟ್ಟು ಒಂದು ಜಿಪ್ ಅನ್ನ ಈ ರೀತಿಯಾಗಿ ಈ ಕಡೆ ಹೀಗೆ ಇಡ್ತಾ ಸ್ಟಿಚ್ ಮಾಡ್ತೀನಿ. ಅದೇ ರೀತಿ ಇನ್ನೊಂದು ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ. ನಾವು ಜಿಪ್ ಅಟ್ಯಾಚ್ ಮಾಡೋ ಭಾಗ ಅಗಲ ಏನ್ ಜಾಸ್ತಿ ಇರುತ್ತಲ್ವಾ ಆ ಭಾಗಕ್ಕೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಿರೋದು. ಈಗ ನಾನು ಒಂದ್ ಕಡೆ ಜಿಪ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ಮೇಲಿನಿಂದ ಪ್ರೆಸ್ ಸ್ಟಿಚ್ ಕೂಡ ಮಾಡ್ತೀನಿ. ಎರಡು ಕಡೆಗೂ ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಸ್ಟಿಚ್ ಮಾಡಿದಾಯ್ತು. ನೋಡಿ, ಹೀಗೆ ಬಂದಿದೆ. ನೆಕ್ಸ್ಟ್ ಇವಾಗ ನಮ್ಮ ಕೆಲಸ ರನ್ನರ್ ಅನ್ನ ಇನ್ಸರ್ಟ್ ಮಾಡೋದು. ಈಗ ನಾನು ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ಉಲ್ಟಾ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀಟಾಗಿ ಉಲ್ಟಾ ಮಾಡ್ಕೊಂಡು ಆ ಜಿಪ್ ಏನಿದೆ ಅದು ಕರೆಕ್ಟ್ ಸೆಂಟರ್ ಪಾರ್ಟ್ಗೆ ಬರಬೇಕು. ಆ ರೀತಿಯಾಗಿ ನೋಡ್ಕೊಂಡು ನಾವು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಜಿಪ್ಪು ಮೇಲೆ ಕೆಳಗೆ ಆಗೋ ಹಾಗಿಲ್ಲ, ಕರೆಕ್ಟ್ ಅಲ್ಲಿ ಸೆಂಟರ್ ಪಾರ್ಟ್ಗೆ ಬರಬೇಕು. ಅದಾದ್ಮೇಲೆ 2 ಎಡ್ಜಸ್ ಅನ್ನು ಸ್ಟಿಚ್ ಹಾಕಿ ಫಿನಿಶ್ ಮಾಡ್ತೀನಿ. ಈಗ 2 ಎಡ್ಜಸ್ ಕೂಡ ಜಾಯಿನ್ ಮಾಡಿದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ 4 ಕಾರ್ನರ್ಸ್ಗೂ 3/4 ಇಂಚು ಬೈ 3/4 ಇಂಚಿಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಉಳಿದಂತ 4 ಕಡೆಗೂ ನಾವು ಈ ತರ ಮಾಡ್ಕೊಳ್ಬೇಕು. ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ನಂತರ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಕಟ್ ಮಾಡಿದಾಯ್ತು. ಇವಾಗ ಇದು ಜಿಪ್ಪಿನ ಮುಖಾಂತರ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಎಡ್ಜಸ್ ಏನಿದೆ, ಈ ಕಾರ್ನರ್ಸ್ ನಾವೇನ್ ಕಟ್ ಮಾಡಿದ್ವಲ್ಲ ಅದನ್ನ ಈ ಪ್ರಕಾರವಾಗಿ ಹಿಡಿಬೇಕಾಗತ್ತೆ. ಈ ತರ ಹಿಡಿದ್ಬಿಟ್ಟು 2 ಸ್ಟಿಚ್ ಹಾಕೊಳ್ಬೇಕು. ಎಲ್ಲ 4 ಕಡೆಗೂ ಇದೇ ಕ್ರಮವನ್ನ ಅನುಸರಿಸಿದ್ರೆ ಆಯ್ತು. ಇವಾಗ ನೋಡಿ, ನಮ್ದು ಪೌಚು ರೆಡಿ ಇದೆ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ, ಸುಂದರವಾದ ಪೆನ್ಸಿಲ್ ಪೌಚು ರೆಡಿ ಟು ಯೂಸ್. ಇದನ್ನ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಅವರ ಪೆನ್ಸಿಲ್, ಸ್ಕೆಚ್ ಪೆನ್ ಇದನ್ನೆಲ್ಲ ಹಾಕಿಟ್ಕೊಳ್ಳೋಕೆ ಕೊಡ್ಬೋದು. ಹಾಗೆ ಬರ್ಡೇಗೆ ಅಥವಾ ಮತ್ತೇನಾದ್ರೂ ರಿಟರ್ನ್ ಗಿಫ್ಟ್ ಅಂತ ಕೊಡೋದಿದ್ರೆ ಇದನ್ನ ಮಕ್ಕಳಿಗೆ ಖಂಡಿತವಾಗಿ ಕೊಡಬಹುದು. ತುಂಬಾನೇ ಯೂಸ್ಫುಲ್ ಆಗಿರುತ್ತೆ, ಮತ್ತೆ ಮಾಡೋದು ಕೂಡ ತುಂಬಾನೇ ಈಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.